ಆಕಾಶವಾಣಿ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸಿಕೆಡಿ ಈ ಕುರಿತು ಮೈಸೂರಿನ ನೆಫ್ರೋಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಶಶಿಕಿರಣ್ ಕೆಬಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುವರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಸಿಕೆಡಿ ಅಂಥೇಳಿ ಒಂದು ರೋಗದ ಹೆಸರನ್ನ ಕೇಳಿರ್ತೀರಿ. ಏನು ಹಾಗಂದ್ರೆ, ಯಾರಿಗೆ ಬಾಧಿಸುತ್ತೆ, ಯಾವ ವಯಸ್ಸಿನವರು ಇದರಿಂದ ಹೆಚ್ಚು ತೊಂದರೆಗೀಡಾಗ್ತಾ ಇದ್ದಾರೆ, ಈ ಕಿಡ್ನಿ ಡಿಸೀಸ್ ಬರದೇ ಇರೋ ಹಾಗೆ ನಾವೇನಾದರೂ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಬಹುದಾ, ಬಂದ ಮೇಲೆ ಏನೆಲ್ಲ ಪರಿಹಾರ ಇದೆ, ಈ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ KR ಆಸ್ಪತ್ರೆಯ ಆವರಣದಲ್ಲಿರುವ ನೆಫ್ರೋಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಶಶಿಕಿರಣ್ ಕೆಬಿ ಅವರಿದ್ದಾರೆ. ಡಾಕ್ಟರ್ ಶಶಿಕಿರಣ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್, ಬಹಳಷ್ಟು ಜನಕ್ಕೆ ಸಿಕೆಡಿ ಅಂತಿದ್ದಂಗೆನೆ ಏನೋ ದೊಡ್ಡದು ಕಾಯಿಲೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಹುಶಃ ಇರಬಹುದು, ಅದು ಕ್ರಾನಿಕ್ ಅನ್ನೋ ಹೆಸರು ಕೇಳ್ತಿದ್ದಂಗೆ ದೀರ್ಘಕಾಲೀನ, ಇದು ಪರಿಹಾರ ಇಲ್ಲದೆ ಇರೋದು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿರುತ್ತೆ. ಆಮೇಲೆ ಪದೇ 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 ಏನೇನೋ ಡಿಸ್ಫಂಕ್ಷನ್ಸ್ ಆಗ್ತಿರ್ತವೆ. ಮತ್ತೆ ಮತ್ತೆ ಡಾಕ್ಟರ್ನ ಕಾಣಬೇಕು, ಅವರು ಎಷ್ಟು ಅಂತ ನೋಡ್ತಾರೆ, ಹೋಗೋದಕ್ಕೆ ಇವರಿಗೂ ಮುಜುಗರದ ಸಂದರ್ಭಗಳು. ಏನಿದು ಸಿಕೆಡಿ? ಸರ್, ನೀವು ಹೇಳಿದ ಹಾಗೆ ಈ ಟರ್ಮ್ ಸಿಕೆಡಿ ಅಂತ ಕೇಳಿದ ತಕ್ಷಣ ಬಹಳಷ್ಟು ಜನ ಎದುರೋದು ಹೆಚ್ಚು. ಅದರಲ್ಲಿ ಹೆಸರೇ ನೀವು ಹೇಳಿದಾಗ ಕ್ರಾನಿಕ್ ಅಂದ್ರೆ ದೀರ್ಘಕಾಲದ ಕಾಯಿಲೆ. ಈ ದೀರ್ಘಕಾಲದ ಕಾಯಿಲೆಗಳಲ್ಲಿ ಹಲವಾರಿದಾವೆ ನಮ್ಮ ಶರೀರದಲ್ಲಿ. ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಅಂಗಗಳಲ್ಲಿ ಒಂದಾದದ್ದು ನಮ್ಮ ಕಿಡ್ನಿ. ಈ ದೀರ್ಘಕಾಲದ ಕಾಯಿಲೆ ನಾವು ಕರಿಬೇಕು ಅದನ್ನ ಸಿಕೆಡಿ ಅನ್ನಕ್ಕೆ ಕನಿಷ್ಠ 3 ತಿಂಗಳಾದ್ರೂ ಆ ವ್ಯಕ್ತಿ ಕಿಡ್ನಿ ಸಂಬಂಧ ತೊಂದರೆಯಿಂದ ನರಳ್ತಾ ಇರಬೇಕು. ಓಕೆ, ಸೊ 3 ತಿಂಗಳು ದೀರ್ಘಕಾಲ ಅಂದ್ರೆ ಅಟ್ಲೀಸ್ಟ್ ಅವಾಗ ನಾವು ಅದನ್ನ ಸಿಕೆಡಿ ಅಂತ ಕರಿತೀವಿ. ಇದಲ್ಲದೆ ಎಕೆಡಿ ಅಥವಾ ಎಕೆ ಅಂತಾನೂ ಇದೆ. ಇವೆಲ್ಲ 3 ತಿಂಗಳಿನ ಒಳಗೆ ಆ ಸಮಸ್ಯೆಯಿಂದ ನರಳ್ತಾ ಇರ್ತಾರೆ, ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ಸಿಕೆಡಿ ಅನ್ನೋದು ಏನ್ ಸಮಸ್ಯೆ ಇದೆಯಲ್ಲ ಸರ್, ಇದು ಪ್ರತ್ಯೇಕವಾಗಿ ಬರೀ ಕಿಡ್ನಿಗೆ ಮಾತ್ರ ಎಫೆಕ್ಟ್ ಮಾಡುತ್ತೆ ಅಂತ ಅನ್ಕೋಬೇಡಿ. ಒಂದು, ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಬೇರೆ ಕಾಯಿಲೆಯಿಂದನೂ ಸಿಕೆಡಿ ಲೀಡ್ ಆಗ್ಬೋದು, ಅಥವಾ ಸಿಕೆಡಿ ಆದ ನಂತರ ಅದು ನಮ್ಮ ಶರೀರದ ಬೇರೆ ಅಂಗಾಂಗಗಳ ಮೇಲೆ ಕೂಡ ದುಷ್ಪರಿಣಾಮಗಳನ್ನ ಬೀರ್ಬಹುದು. ಯಾವ್ಯಾವ್ದು ಅಂತೀರಿ? ಸರ್, ಇದಕ್ಕೆ ಸುಲಭ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ ಕಿಡ್ನಿ ಏನೇನ್ ಕೆಲಸ ಮಾಡುತ್ತೆ ಹೇಳಿ. ಒಂದು, ಬ್ಲಡ್ ಪ್ಯೂರಿಫಿಕೇಶನ್. ಇನ್ನೊಂದು, ನಮ್ಗೆ ರಕ್ತ ಉತ್ಪನ್ನ ಆಗೋದ್ರಲ್ಲಿ. ಮೂರನೇದು, ನಮ್ಮ ಮೂಳೆಯ ಆರೋಗ್ಯ, ಹಾಗೂ ನಮ್ಮ ಶರೀರದಲ್ಲಿ ನೀರು ಮತ್ತು ಉಪ್ಪಿನಂಶಗಳನ್ನ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು. ಸೊ ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತಲ್ವಾ ಕಿಡ್ನಿ. ಹಾಗಾಗಿ ಕಿಡ್ನಿ ವೈಫಲ್ಯ ಅಥವಾ ಸಿಕೆಡಿ ಆದ್ರೆ ಏನೇನ್ ಸಮಸ್ಯೆ ಬರ್ಬೋದು? ಒಂದು, ಬ್ಲಡ್ ಪ್ಯೂರಿಫಿಕೇಶನ್ ಸಮಸ್ಯೆಗಳಿಗೆ ವರ್ಗ ಆಗ್ತವೆ. ಹೌದು, ಅದರಲ್ಲಿ ಒಂದು ಯುರೇಮಿಕ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಅಂದ್ರೆ ನಾ ಹೇಳಿದ್ನಲ್ಲ, ಪ್ಯೂರಿಫಿಕೇಶನ್ ಆಗದೆ ಇದ್ದಾಗ ಯಾವ್ದು ನಮ್ಮ ಶರೀರದಿಂದ ಹೊರಗಡೆ ಹಾಕ್ಬೇಕು ಆ ಶರೀರದಲ್ಲೇ ಉಳಿದ್ ಬಿಡುತ್ತೆ, ಅದು ತನ್ನ ದುಷ್ಪರಿಣಾಮ ಬೀರೋದನ್ನ ಯುರೇಮಿಕ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಇನ್ನು ಈ ರಕ್ತ ಉತ್ಪನ್ನ ಆಗ್ಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಎರಿಥ್ರೋಪೊಯೆಟಿನ್ ತಯಾರಾಗೋದಿಲ್ಲ, ಸೊ ಅದು ರಕ್ತಹೀನತೆಗೆ ಕಾರಣ ಆಗುತ್ತೆ. ಇನ್ನು ಬೋನ್ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ವಿಟಮಿನ್ ಡಿ ಅವಶ್ಯಕತೆ ಇದೆ, ಅದು ಕಿಡ್ನಿ ಮೇಲೆನೆ ಡಿಪೆಂಡ್ ಆಗಿರುತ್ತೆ ವಿಟಮಿನ್ ಡಿ ಉತ್ಪನ್ನ ಆಗೋದು. ಸೊ ಹಾಗಾಗಿ ಮೂಳೆಯ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇನ್ನು ನಮ್ಮ ಶರೀರದಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದರ ಹಲವಾರು ಅಂಶಗಳಿದೆಯಲ್ಲ, ಅದರಲ್ಲಿ ಏರುಪೇರುಗಳನ್ನ ನಾವು ಕಾಣಬಹುದು. ವಾಟರ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಶರೀರದಲ್ಲಿ. ಈಗ ನಾವು ಎಷ್ಟು ನೀರು ಕುಡಿತೀವಿ, ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅದು ಉಪಯೋಗಿಸ್ಕೊಂಡು ಮಿಕ್ಕಿದ ನೀರ್ನ ಏನ್ ಮಾಡ್ತೀವಿ ನಾವು? ಮೂತ್ರ ವಿಸರ್ಜನೆ ಮೂಲಕ ಅದು ಹೊರಗಡೆ ಹಾಕ್ಬಿಡ್ತಾ ಇದೀವಿ. ಈ ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿ ವೈಫಲ್ಯ ಆದ್ರೆ ಏನಾಗುತ್ತೆ? ಕಷ್ಟ ಆಗುತ್ತೆ, ಶರೀರದಲ್ಲಿ ನೀರು ಉಳಿದ್ಬಿಡುತ್ತೆ. ಹಾಗಾಗಿ ಕೈ ಕಾಲು ಬಾವು ಬರೋದು ಕಿಡ್ನಿ ವೈಫಲ್ಯದ ಒಂದು ಲಕ್ಷಣ. ಸೊ ಸಿಕೆಡಿ ಅಂದ ತಕ್ಷಣನೇ ಗಾಬರಿ ಆಗ್ಬೇಕಿಲ್ಲ ಸರ್. ಈಗ ಸಿಕೆಡಿ ಅಂದ್ರೆ ಕಿಡ್ನಿ ವೈಫಲ್ಯ ಅಲ್ಲ. ಕಿಡ್ನಿ ವೈಫಲ್ಯ ಇಸ್ ದ ಲಾಸ್ಟ್ ಸ್ಟೇಜ್. ರೀನಲ್ ಫೇಲಿಯರ್ ಇಸ್ ದ ಲಾಸ್ಟ್ ಸ್ಟೇಜ್ ಇನ್ ಸಿಕೆಡಿ ಸರ್. ನಾನು ಹೇಳಿದ್ನಲ್ಲ, ಸಿಕೆಡಿ ಅಂತ ಕರಿಬೇಕು ಅನ್ನೋದಕ್ಕೆ ಮೂತ್ರಪಿಂಡದ ಸಮಸ್ಯೆ 3 ತಿಂಗಳಿಗಿಂತ ಅಧಿಕವಾಗಿರ್ಬೇಕು. ಅದಕ್ಕಿಂತ ಮುಂಚೆ ಬೇರೆ ಕ್ರಾನಿಕ್ಗಳು ಇದ್ರ ಮೇಲೆ ಆಗ್ಲೇ ಪರಿಣಾಮ ಬೀರಿರ್ತವೆ. ಹೌದು. ಈಗ 3 ತಿಂಗಳಾದ ನಂತರ ಅದು ಒಂದು ಸ್ಟೇಜಸ್ ಅಲ್ಲಿ ಹೋಗುತ್ತೆ ಸರ್. ಸಿಕೆಡಿ ಸ್ಟೇಜ್ 1, 2, 3, 4 and 5. ಈ 5 ಬಂದಾಗ ನಮ್ಮ ಕಿಡ್ನಿಯ ಕಾರ್ಯ ಎಷ್ಟು ಕಡಿಮೆ ಆಗೋಗುತ್ತೆ ಅಂದ್ರೆ, ಆಗ ನಮ್ಗೆ ಕಿಡ್ನಿಯ ರೀಪ್ಲೇಸ್ಮೆಂಟ್ ಬೇಕಾಗುತ್ತೆ. ಅದನ್ನ ನಾವು ಕಿಡ್ನಿಯ ವೈಫಲ್ಯ ಅಥವಾ ರೀನಲ್ ಫೇಲಿಯರ್ ಅಂತ ಕರಿತೀವಿ. ಬಟ್ ಸಿಕೆಡಿ ಸ್ಟೇಜ್ 1, 2, 3, 4 ನಾವು ಕಿಡ್ನಿ ಫೇಲಿಯರ್ ಅಂತ ಕರೆಯಲ್ಲ. ಆದ್ರೆ ಕಾಯಿಲೆ ಇದೆ. ಅದು ಯಾವ ತರ ಕಾಯಿಲೆ ಅಂದ್ರೆ, ಅದು ರಿವರ್ಸಿಬಲ್ ಇರಲ್ಲ ಸರ್, ಸರಿ ಹೋಗೋದಿಲ್ಲ. ಅದು ಅಂದ್ರೆ ಅಲ್ಲೇ ಇದೆ, ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೇ. ಈಗ ನೆಫ್ರಾಲಜಿಸ್ಟ್ ಆಗಿ ನಮ್ ಕೆಲಸ ಏನು? ಫಸ್ಟ್ ಆಫ್ ಆಲ್ ಸಿಕೆಡಿ ಆಗಬಾರ್ದು, ಆಗ ತಡೆಗಟ್ಟೋದು ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್.
ಸಪೋಸ್ ಅವ್ರಿಗೆ CKD ಆಗ್ಬಿಟ್ಟಿದ್ಯಪ್ಪ, ಆಗ ನಮ್ಮ ನೆಕ್ಸ್ಟ್ ಕಾರ್ಯ ಏನು, ಈ CKD ಪ್ರೋಗ್ರೆಷನ್ ಅದು ಮುಂದುವರಿಕೆಯನ್ನ ನಾವು ಆದಷ್ಟು ತಡೆಗಟ್ಟಬೇಕು, ಸ್ಲೋ ಮಾಡಬೇಕು. ನಾನು ಯೂಶಲಿ ನನ್ನ ಪೇಷಂಟ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಡಾಕ್ಟ್ರೆ CKD ಆಗೋಗಿದೆ, ಸ್ಟೇಜ್ 2 ಬಂದ್ಬಿಟ್ಟಿದೆ, ನಾನು ಡಯಾಲಿಸಿಸ್ ಬಂದ್ಬಿಡ್ತೀನಲ್ಲ, ಏನ್ ಮಾಡೋದು, ನಂಗೆ ಹಂಗ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೆ ಹೇಳೋದಿಷ್ಟೇ, ನೋಡಿ ಎಲ್ಲಾ CKDನೂ ಡಯಾಲಿಸಿಸ್ ತನಕ ಹೋಗುತ್ತೆ ಅಂತ ಏನೂ ಇಲ್ಲ, ಅಥವಾ ಅದು ಯಾವಾಗ ಬರುತ್ತೆ ಅಂತ ಕೆಲವೊಮ್ಮೆ ನಾವು ಗುರುತಿಸ್ಲಿಕ್ಕೂ ಆಗೋದಿಲ್ಲ. ಅದು ಫಾಸ್ಟ್ ಪ್ರೋಗ್ರೆಷನ್ ಇರ್ಬೋದು, ಸ್ಲೋ ಇರ್ಬೋದು. ಬಟ್ ನಾವು ಹೇಳ್ತಕ್ಕಂಥ ಕೆಲವೊಂದು ಅಂಶಗಳನ್ನ ನೀವು ಜ್ಞಾಪಕ ಇಟ್ಕೊಂಡು ಅದನ್ನ ಪಾಲನೆ ಮಾಡೋದ್ರಿಂದ ಆ CKD ಪ್ರೋಗ್ರೆಷನ್ ಏನು ಆಗ್ತಾ ಇದೆ ಅದನ್ನ ನಾವು ನಿಯಮಿತವಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಈಗ ಅದನ್ನು ಬಸ್ 80 ಕಿಲೋಮೀಟರ್ ಹೋಗ್ತಾ ಇದ್ರೆ ಸ್ಪೀಡು, ನಾವು ಬ್ರೇಕ್ ಹಾಕಿ 20 ಕಿಲೋಮೀಟರ್ ಹೋಗಂಗೆ ಮಾಡ್ಬೋದು, ಸ್ಲೋ ಡೌನ್ ಮಾಡ್ಬೋದು. ಸೊ ಆ ಕಿಡ್ನಿ ಇನ್ನೊಂದು 4 ವರ್ಷ ತನ್ನ ಆಯುಷ್ ಇದೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಮದ್ದು, ಕೆಲವೊಂದು ನಾವು ಹೇಳ್ತಕ್ಕಂಥ ಕ್ರಿಯೆಯನ್ನು ಪಾಲಿಸೋದ್ರಿಂದ ಅದನ್ನ ಒಂದು 10 ವರ್ಷ 15 ವರ್ಷದ ತನಕ ಕಿಡ್ನಿ ಲೈಫ್ ನ ಪ್ರೊಲಾಂಗ್ ಮಾಡ್ಬೋದು. ಸೊ CKD ಬಂದ ತಕ್ಷಣನೇ ಅಯ್ಯೋ ನಂಗೆ ವೈಫಲ್ಯ ಆಗೋಯ್ತು ಅಂತ ಪರಿಗಣಿಸೋದು ತಪ್ಪು. ಅದಿನ್ನೂ ಸ್ಟೇಜಸ್ ಅಲ್ಲಿ ಇದೆ. ಎಲ್ಲಾ ಸ್ಟೇಜ್ ನಲ್ಲೂ ನಾವು ಒಂದಲ್ಲ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅದರ ಪ್ರೋಗ್ರೆಷನ್ ನ ನಾವು ಹತೋಟಿಗೆ ತಂದು ಬಹಳಷ್ಟು ದಿನ ಡಯಾಲಿಸಿಸ್ ಫ್ರೀ ಲೈಫ್ ಕೂಡ ಕೊಡಬಹುದು ಸರ್. ಡಾಕ್ಟರ್, CKD ಲಕ್ಷಣಗಳು ಮತ್ತೆ ಸ್ಟೇಜಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಇದು ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ತಕ್ಷಣಕ್ಕೇನು ಇದಾಗಿರಲ್ಲ. ಇದು ಯಾವ ಥರದಲ್ಲಿ ನೀವು ಗುರುತಿಸ್ತೀರಿ? ಅದನ್ನ ಜನಸಾಮಾನ್ಯರು ಗುರುತಿಸ್ಕೊಳ್ಬಹುದಾದ್ರೆ ಅದು ಹೇಗೆ ಅಂತ? ಸರ್, ನಾನು ಈ ಮುಂಚೆ ಹೇಳಿದ ಹಾಗೆ ಶರೀರದಲ್ಲಿ ಬೇರೆ ಸಮಸ್ಯೆಗಳಿರ್ತವೆ, ಲೈಕ್ ಡಯಾಬಿಟಿಸ್, ಹೈಪರ್ಟೆನ್ಷನ್. ಇದರ ಪರಿಣಾಮವಾಗಿ ಕೂಡ ನಾವು CKD ಆಗ್ಬೋದು ಅಂತ ಹೇಳಿದ್ದೀನಲ್ವಾ. ಈಗ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು CKD ಪೇಷಂಟ್ಸ್ ಸಕ್ಕರೆ ಕಾಯಿಲೆಗೆ ತುತ್ತಾಗಿರೋರೆ. ಸೊ ಈಗ CKD ಯಾರಲ್ಲಿ ಬರ್ಬೋದು ಅನ್ನೋದು ಒಂದು ಊಹೆ ಇರಬೇಕು ಫಸ್ಟ್ ಆಗಿ. ಸೊ ಈ ಸಮಸ್ಯೆ ಇರತಕ್ಕಂಥವ್ರು ನಿಯಮಿತವಾಗಿ 3 ವರ್ಷಕ್ಕೊಂದ್ಸಲ ಅಥವಾ 5 ವರ್ಷಕ್ಕೊಂದ್ಸಲ ಅವರ ಏಜ್ಗೆ ಅನುಗುಣವಾಗಿ ಕಿಡ್ನಿಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಯೂರಿನ್ ಪರೀಕ್ಷೆ ಹಾಗೂ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ ಸರ್. ಹೀಗೆ ನಾವು ಅವ್ರಿಗೆ ಸಿಂಪ್ಟಮ್ಸ್ ಬರಕ್ ಮುಂಚೆ ಗುರ್ತಿಡಿಬಹುದು. ಇನ್ನು ಕೆಲವ್ರಿಗೆ ಅವ್ರಿಗೆ ಸಿಂಪ್ಟಮ್ಸ್ ಏನೂ ಇರೋದಿಲ್ಲ, ಏನೋ ಒಂದು ಆಪರೇಷನ್ ಬೇಕಾಗಿರುತ್ತೆ, ಕ್ಯಾಟ್ರಾಕ್ಟ್ ಸರ್ಜರಿ ಬೇಕಾಗಿರುತ್ತೆ, ಬೇರೆ ಇನ್ನೇನಕ್ಕೂ ಬಂದಿರ್ತಾರೆ. ಅವಾಗ ಆ ಆಪರೇಷನ್ ಮುಂಚೆ ನಾವು ಅವ್ರ ಜನರಲ್ ಹೆಲ್ತ್ ಹೇಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಟೆಸ್ಟ್ ಮಾಡ್ತೀವಲ್ವಾ, ಜನರಲ್ ಚೆಕಪ್. ಅದರಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಈ ಕಿಡ್ನಿ ಕೆಲಸ ಹೇಗ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ. ಅದರಲ್ಲಿ ಕ್ರಿಯಾಟಿನ್ ಅನ್ನೋದು ನೀವು ಕೇಳಿರ್ತೀರಿ, ಅದು ಏರುಪೇರು ಆಗ್ಬಿಟ್ಟಿರುತ್ತೆ, ಹೆಚ್ಚಾಗ್ಬಿಟ್ಟಿರುತ್ತೆ. ಅದರಿಂದ ಗುರುತಿಸ್ತೀವಿ. ನೀವು ಹೇಳಿದಾಗೆ ಯೂರಿನ್ ಇಸ್ ಅನ್ ಇಂಡೆಕ್ಸ್ ಆಫ್ ಕಿಡ್ನಿ, ಇಟ್ಸ್ ಅ ರಿಫ್ಲೆಕ್ಷನ್. ಸೊ ಯೂರಿನ್ ನಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣುತ್ತೆ ಸರ್. ಅದರಲ್ಲಿ ಪ್ರೋಟೀನ್ ಹೋಗೋದಿರ್ಬೋದು, ಅಥವಾ ಶುಗರ್ ಅಂಶ ಹೋಗ್ತಿರೋದಿರ್ಬೋದು, ಅದೇ ಮತ್ತೆ ಬ್ಲಡ್ ಸೆಲ್ಸ್ ಕಾಣಿಸ್ಕೋಬಹುದು. ಇವೆಲ್ಲ ನಮ್ಮ ಕಿಡ್ನಿಯ ಸಮಸ್ಯೆ ಇರೋದು ಅಂತ ಗುರುತಿಸ್ಲಿಕ್ಕೆ ಒಂದು ಹೆಲ್ಪ್ ಮಾಡತಕ್ಕಂಥ ಅಂಶ. ಇದಲ್ದೇನೆ ಎಷ್ಟೊಂದು ಜನಕ್ಕೆ ಕಿಡ್ನಿ ವೈಫಲ್ಯದ ಸಿಂಪ್ಟಮ್ಸ್ ಇಂದ ಬರ್ತಾರೆ. ಬಹಳ ಮುಖ್ಯವಾಗಿ ಅದರಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಎರಡನೇದು ಕೈಕಾಲು ಬಾವು ಬರ್ತಕ್ಕಂಥ, ಇನ್ನೊಂದು ಕಿಡ್ನಿ ಸಮಸ್ಯೆಯಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸರ್. ಹೈ ಬ್ಲಡ್ ಪ್ರೆಷರ್. ಹೈ ಬ್ಲಡ್ ಪ್ರೆಷರ್ ಕ್ಯಾನ್ ಆಲ್ಸೋ ಕಾಸ್ ಕಿಡ್ನಿ ಡಿಸೀಸ್, ಅಂಡ್ ಕಿಡ್ನಿ ಡಿಸೀಸ್ ಕ್ಯಾನ್ ಲೀಡ್ ಟು ವೆರಿ ಹೈ ಬ್ಲಡ್ ಪ್ರೆಷರ್. ಸೊ ಅದರಿಂದ ಆ ಹೈ ಬ್ಲಡ್ ಪ್ರೆಷರ್ ಸಂಬಂಧಪಟ್ಟ ಸಮಸ್ಯೆಗಳಿಂದ ಅವರು ಅಡ್ಮಿಟ್ ಆಗಿ ಆಮೇಲೆ ಅದು ಕಾರಣ ಕಿಡ್ನಿ ಸಮಸ್ಯೆ ಅಂತ ಗುರುತಿಸಬಹುದು. ಇನ್ ಕೆಲವರು ಈ ಕಂಟಿನ್ಯೂಸ್ ಆಗಿ ನೋವಿನ ಮಾತ್ರೆಗಳನ್ನು ತಗೊಂಡು ಸಮಸ್ಯೆ ಮಾಡ್ಕೊಂಡು ಬಂದಿದ್ದಾರೆ, ಎಷ್ಟೋ ಸರ್ತಿ ಫೇಲ್ ಆಗಿದ್ದಾರೆ. ಹೌದು, ಖಂಡಿತ ಸರ್. ಇದಕ್ಕೆ ಹಲವಾರು ಕಾರಣಗಳಿದೆ. ಇದ್ರ ಬಗ್ಗೆ ನಾವು ಚರ್ಚಿಸ್ತಾ ಹೋದ್ರೆ ಹಲವಾರಿದೆ. ಈಗ ವಾಯು ನೋವು, ಅದ್ನೋವು, ಈ ನಮ್ಮ NSAIDs ಅಂತ ಏನ್ ಕರಿತೀವಿ ನಾವು, ಅದು ಬಹಳ ಸುಲಭವಾಗಿ ಅವ್ರ ಕೈಗೆ ಸಿಕ್ಬಿಡುತ್ತೆ. ಸೊ ನೋವು ಅಂದಿದ ತಕ್ಷಣ ಅವ್ರು ಎಲ್ಲೋ ಹೋಗಿ ನೋವಿನ ಮಾತ್ರೆ ತಗೊಂಡು ಅದ್ ತಗೊಂಡಾಗ ನೀರ್ ಸರಿ ಕುಡಿದಾನೆ, ಅದರಿಂದಾಗಿ ನಮ್ಮ ಕಿಡ್ನಿಯ ಮೇಲೆ ದುಷ್ಪರಿಣಾಮ ಬೀಳತಕ್ಕಂತ ಸಂದರ್ಭಗಳನ್ನ ನಾವು ಕಂಡಿದ್ದೇವೆ. ಇವರಿಗೆ ನೀವು ಎಚ್ಚರವಾಗಿರಿ ಅಂತ ಹೇಳಿ ಏನಾದ್ರು ಹೇಳಬಹುದಾ? ಖಂಡಿತ ಸರ್. ದಿ ಬೆಸ್ಟ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇಸ್ ಪ್ರಿವೆನ್ಷನ್. ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಪ್ರಿವೆಂಟ್ ದನ್ ಕ್ಯೂರ್. ಸೊ CKD ಆಗದೆ ಇರೋದನ್ನ ಹೇಗೆ ತಡೆಗಟ್ಟಬಹುದು? ಒಂದು, ಟು ಮೇಂಟೈನ್ ಹೈಡ್ರೇಷನ್ ಸರ್. ಸೊ ನಮ್ಮ ಶರೀರದಲ್ಲಿ ನೀರಿನಂಶ ಕಡಿಮೆ ಆದಾಗ ಕಿಡ್ನಿ ವೈಫಲ್ಯ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮ್ಮ ಶರೀರದಲ್ಲಿ ನೀರಿನ ಅಂಶ ನಾವು ಕಾಪಾಡ್ಕೋಬೇಕು. ಎರಡನೇದಾಗಿ ನಮ್ಮ ಆಹಾರ ಪದ್ಧತಿ ಸರ್, ನಾವು ಬ್ಯಾಲೆನ್ಸ್ ಡಯಟ್ ತಿನ್ಬೇಕು. ಮೂರನೇದು, ನಮಗೆ BP, ಶುಗರ್, ಹಾರ್ಟಿನ ಸಮಸ್ಯೆ ಇವೆಲ್ಲ ಇದ್ದಾಗ ಇದರಿಂದ ಕಿಡ್ನಿ ಸಮಸ್ಯೆ ಬರುವ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಸಮಸ್ಯೆಗೆ ಒಳಗಾಗಿರೋರು ಈ ಕ್ರಾನಿಕ್ ಇಲ್ನೆಸ್, BP, ಶುಗರ್ನ ನಿಯಮಿತವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ನಾಲ್ಕನೇದು, ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಿದ್ರೆ ನಾವು ವೈದ್ಯರ ಹತ್ರ ಹೋಗಿ ನಮಗೂ ಆ ಸಮಸ್ಯೆ ಏನಾದರೂ ಬಂದಿರಬಹುದಾ ಅಂತ ಹೇಳಿ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೋಬೇಕು. ಈಗ ಕಿಡ್ನಿ ವೈಫಲ್ಯ ಆದ ತಕ್ಷಣನೇ ಪ್ರಾಣ ಹೋಗ್ಬಿಡುತ್ತಾ?
ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಕಿಡ್ನಿ ವೈಫಲ್ಯಕ್ಕೆ ನಮ್ಮ ಹತ್ರ ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ, ಕಿಡ್ನಿಯ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ನೀವು ಹೇಳಿದಾಗೆ ಒಂದು ಡಯಾಲಿಸಿಸ್. ಇನ್ನು ನನಗೆ ಡಯಾಲಿಸಿಸೇ ಬೇಡಪ್ಪ, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಅದು ಕಿಡ್ನಿ ಕಸಿ, ರೀನಲ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ಹಾಗಾಗಿ ಕಿಡ್ನಿ ವೈಫಲ್ಯ ಅಂದ ತಕ್ಷಣ ನನ್ನ ಲೈಫ್ ಮುಗ್ದೋಯ್ತು ಅಂತ ಅನ್ಕೊಳ್ಳಬೇಡಿ. ನಿಜವಾಗ್ಲೂ ಅದರಲ್ಲಿ ಬಹಳಷ್ಟು ಆವಿಷ್ಕಾರಗಳು ನಡೀತಾ ಇದೆ. ಹಾಗಾಗಿ ಲೈಫ್ ಆಫ್ ಅ ಪೇಷಂಟ್ ವಿತ್ ಕಿಡ್ನಿ ಫೇಲಿಯರ್ ಕ್ಯಾನ್ ಬಿ ಮಚ್ ಬೆಟರ್ ಸರ್. ಅದು ನಾನು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಗಾಬರಿ ಆಗಬೇಡಿ, ಎಲ್ಲದಕ್ಕೂ ಪರಿಹಾರ ಇದೆ. ನಿಮಗೆ ಇಂಥದ್ದಾಗಿದೆ ಅಂತ ಗೊತ್ತಾದಾಗ ಬಹಳ ಕೂಲಾಗಿ ಅದನ್ನು ಸ್ವೀಕರಿಸಿ ಡಾಕ್ಟ್ರ್ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಕೂತ್ಕೊಂಡು ಚರ್ಚೆ ಮಾಡಿ. ಇದು ಸಹಜ, ಒಂದು ವಯಸ್ಸಾದ ಸಾಧ್ಯತೆ ಇದೆ. ಸೊ ಒಪ್ಪಿಕೊಂಡಾಗ ಅರ್ಧ ಕಾಯಿಲೆ ವಾಸಿ. ಡಾಕ್ಟರ್ ಶಶಿಕಿರಣ್ ಅವರೇ, ಈ CKD ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ CKD ಕುರಿತು ಮೈಸೂರಿನ ನೆಫ್ರೋಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಶಿಕಿರಣ್ KB ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.